ಭಾರತದಲ್ಲಿ ಗೋಮಾತೆ ಅಂತ ಹೇಳಿದ್ರೆ ಒಂದು ವಿಶೇಷ ಸ್ಥಾನಮಾನ ಇದೆ. ಹಾಗೆ ಆ ಒಂದು ಗೋಮಾತೆನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಒಂದು ಶುಭ ಕಾರ್ಯ ಆಯ್ತು ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲೂ ಕೂಡ ಗೋಮಾತೆನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಆದರೆ ಇವತ್ತು ಆ ಒಂದು ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿ ಏನು ವ್ಯಕ್ತಿಯೊಬ್ಬರು ಅಮಾನವೀಯ ಘಟನೆಗೆ ಕಾರಣ ಆಗಿದ್ದಾರೆ. ಈ ಒಂದು ವಿಚಾರದ ಕುರಿತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಂಸದರಾದಂತಹ PC ಮೋಹನ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಗೋಮಾತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೈ ಮುಗಿಯುವಂತಹ ಒಂದು ಪ್ರಾಣಿ. ಏನೇ ಆದ್ರೂ ಕೂಡ, ಏನೇ ಒಂದು ಶುಭ ಕಾರ್ಯ ಆದ್ರೂ ಕೂಡ ಗೋಮಾತೆಗೆ ಪೂಜೆನ ಸಲ್ಲಿಸ್ತೀವಿ. ಆದ್ರೆ ಇವತ್ತು ಆ ಒಂದು ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿ ಒಂದು ಅಮಾನವೀಯ ಕೃತ್ಯವನ್ನ ಮೆರೆದಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಖಂಡಿತವಾಗಲೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನಿನ ವ್ಯವಸ್ಥೆ ಹದಗೆಟ್ಟಿದೆ. ಕಿಡಿಗೇಡಿಗಳಿಗೆಲ್ಲರಿಗೂ ಕೂಡ ಒಂದು ಶಕ್ತಿ ಬಂದಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಯಾಕೆ ಅಂತ ಹೇಳಿದ್ರೆ ಈ ತರಹ ಘಟನೆಗಳು ಬಹಳಷ್ಟು ನಡೀತಾ ಇದೆ ರಾಜ್ಯಗಳಲ್ಲಿ. ರಾಜಾರೋಷವಾಗಿ ಎಲ್ಲರಿಗೂ ಕೂಡ ಥ್ರೆಟ್ ಮಾಡುವಂಥದ್ದು, ರಾಜಾರೋಷವಾಗಿ ರೌಡಿಗಳು ಓಡಾಡುವಂಥದ್ದು, ರಾಜಾರೋಷವಾಗಿ ಏನು ಈ ತರಹ ಕೃತ್ಯ ಮಾಡೋರು ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ನಿಜವಾಗ್ಲೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಬೆಚ್ಚು ಬಿದ್ದಿದ್ದಾರೆ. ಅವರು ಹೇಳ್ತಾರೆ ಇಲ್ಲಿ ನಾವು ಓಡಾಡಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ಕೂಡ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು CCTV ಇಲ್ಲ, ಯಾವುದೋ ಒಂದು ಪೊಲೀಸ್ ಬೀಟ್ ಕೂಡ ಇಲ್ಲಿ ಬರ್ತಾ ಇಲ್ಲದೆ ಇರೋಂಥ ಪರಿಸ್ಥಿತಿ. ಯಾಕೆಂದ್ರೆ ನನಗನ್ಸುತ್ತೆ ಪೊಲೀಸ್ ಅವ್ರಿಗೆ ಭಯ ಇರಬೇಕು ಇಲ್ಲಿ ಒಳಗೆ ಬರಲಿಕ್ಕೆ ಅಂತ ಇದೆ, ನನಗನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಕೂಡ ಇವೆಲ್ಲವೂ ಕೂಡ ನಾವು ಖಂಡಿಸ್ತೀವಿ. ಯಾವುದು ಈ ಒಂದು ಕೃತ್ಯವನ್ನು ಮಾಡಿರೋವಂಥವ್ರನ್ನ ಖಂಡಿತವಾಗ್ಲೂ ಕೂಡ ಅವ್ರನ್ನ ಬಂಧಿಸಿ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಆಗೋವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಸರ್, ಇಷ್ಟೊತ್ತು ಘಟನೆ ನಡೆದಂದ್ರೆ ಬೆಳಗಿನ ಜಾವ 4 ಗಂಟೆ ಘಟನೆ ನಡೆದಿದೆ. ಆ ಒಂದು ವಿಚಾರನೂ ಕೂಡ ಅಂದ್ರೆ ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ACP ಏನಾಯ್ತು ಅಂತ ಬಂದು ಕೂಡ ಕೇಳಿಲ್ಲ. ಏನ್ ಹೇಳ್ತೀರಾ? ನೋಡಿ, ಇವರೇ ACP ಅವ್ರಿಗೆ ನಾನು ಕೂಡ ಮಾತಾಡಿದೆ. ACP ಅವ್ರಿಗೆ ನಾನು ಮಾತಾಡಿದಾಗ ಅವ್ರು ಹೇಳ್ತಾರೆ ನಾನು ನೈಟ್ ರೌಂಡ್ಸ್ ಇದ್ದೆ ಅಂತ ಹೇಳಿ. ಅವ್ರು ನೈಟ್ ರೌಂಡ್ಸ್ ಇದ್ದೆ ಈ ಗತಿ ಇದ್ದಿದ್ರೆ ನೈಟ್ ರೌಂಡ್ ಇಲ್ಲಿಂದ ಏನಾಗುತ್ತೆ? ಇವ್ರು ನೈಟ್ ರೌಂಡ್ ಇದ್ದೇನು ಪ್ರಯೋಜನ ಆಯ್ತು? ಅಂದ್ರೆ ಕಿಡಿಗೇಡಿಗಳು ಇವ್ರು ನೈಟ್ ರೌಂಡ್ ಅಲ್ಲಿ ಇದ್ರು ಈ ತರ ಕೃತ್ಯ ಮಾಡ್ತಾರೆ ಅಂತ ಆಯ್ತಲ್ಲ. ಕಾನೂನಿನ ಸುವ್ಯವಸ್ಥೆಗೆ ಹದಗೆಟ್ಟಿರೋದಕ್ಕೆ ಇವ್ರು ನೈಟ್ ರೌಂಡ್ ಇದ್ದು ಕೂಡ ಇವತ್ತು ಹಾಳಾಗಿದೆ ಅಲ್ಲ. ಏರಿಯಾದಲ್ಲಿ ಎಲ್ಲೂ ಕೂಡ ಒಂದು CCTVನೂ ಇಲ್ಲ ಸರ್. ಎಲ್ಲೂ ಇಲ್ಲ, ಒಂದು CCTV ಕೂಡ ಇಲ್ಲ ಎಲ್ಲೂ. ಅಂದ್ರೆ ಇವರೇ ಹಾಕೊಂಡ್ರು ಕೂಡ ನಿವಾಸಿಗಳನ್ನ ಒಡೆದು ಹಾಕ್ತಾರಂತೆ. ಹಾಗಾದ್ರೆ ಪೊಲೀಸರು ಹಂಗಾರೆ ಕಣ್ ಮುಚ್ಕೊಂಡು ಕುಳಿತಿದಾರ ಅಂತ? ಖಂಡಿತವಾಗ್ಲೂ ಕೂಡ ಪೊಲೀಸು ಕೂಡ ಕೈ ಕಟ್ಟಿರಬೇಕು. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸರ್ಕಾರನೇ ಸರಿ ಇಲ್ದಾಗ ಪೊಲೀಸರು ಎಲ್ಲಿರ್ತಾರೆ? ಇದು ಅವ್ರು ಕೂಡ ಇದೇ ತರ ಅಂದ್ರೆ ಕಳೆದ 2 ದಿನದಿಂದನೂ ಕೂಡ ಸ್ವಿಗ್ಗಿ ಹುಡುಗಂಗೂ ಕೂಡ ಹೊಡೆದಿದಾರ ಅಂತೆ. ಇಡೀ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ ಸರ್. ಆಮೇಲೆ ಸಂಕ್ರಾಂತಿ ಹಬ್ಬನೂ 2 ದಿನ ಇದೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಆ ಒಂದು ಯಾರೇ ಮಾಡಿದ್ರು ಕೂಡ ಅವ್ರಿಗೊಂದು ಕಠಿಣ ಶಿಕ್ಷೆ ಆಗ್ಬೇಕು. ಏನ್ ಹೇಳ್ತೀರ? ಇವರೇ ಸಂಕ್ರಾಂತಿ ಹಬ್ಬ, ನಾನು ಈಗಾಗಲೇ ಹೇಳ್ದಂಗೆ ಗೋವು ಅಂತ ಹೇಳಿದ್ರೆ ನಾವು ನಮ್ಮ ದೇಶದಲ್ಲಿ ನಾವು ಅದನ್ನ ತಾಯಿಯ ಸಮಾನವಾಗಿ ನಾವು ಅದನ್ನ ಪೂಜೆ ಮಾಡ್ತೀವಿ. ಸಂಕ್ರಾಂತಿ ಕಳೆದು ಮಾರನೇ ದಿನಕ್ಕೆ ನಾವು ಗೋ ಪೂಜೆಯನ್ನು ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ, ಮಗು ಒಂದು ತಾಯಿಯನ್ನು ಕಳ್ಕೊಂಡ್ರು ಕೂಡ ಆ ತಾಯಿ ಇಲ್ಲ ಅಂತ ಹೇಳಿದ್ರು ಕೂಡ ಹಸುವಿನ ಹಾಲನ್ನು ಕುಡಿಸ್ತಾರೆ. ಅಂದರೆ ಇವತ್ತು ಹಸು ಅಂತ ಹೇಳಿದ್ರೆ ನಮಗೆ ತಾಯಿಯ ಸಮಾನ. ಅಂತಹ ಒಂದು ಹಸುವಿನ ಮೇಲೆ ಈ ಥರ ಕೃತ್ಯ ಮಾಡಿರುವಂಥದ್ದು, ಅವನಿಗೆ ಮಾನವೀಯತೆ ಇಲ್ದಿರುವಂಥ ಒಬ್ಬ ಮನುಷ್ಯ, ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಯಾರೇ ಆಗಿದ್ರು ಕೂಡ. ಇದಿಷ್ಟು ಸಂಸದ PC ಮೋಹನ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.